ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನೊಳದಲ್ಲಿ KSRTC ಬಸ್ ಪಾಸ್ಗಾಗಿ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಕೇಂದ್ರದಲ್ಲಿ ಕೂಡ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಎಲ್ಲ ಅರ್ಜಿ ಸಲ್ಲಿಸಬೇಕು ಏನನ್ನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿದ್ಯಾರ್ಥಿ ಬಸ್ ಪಾಸ್ ಯೋಜನೆಗೆ ಅರ್ಜಿಯನ್ನು ಕೂಡ ಕರೆಯಲಾಗಿದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಲಾಗಿದೆ. ಶಕ್ತಿ ಯೋಜನೆ ಫಲಾನುಭವಿಗಳು ಬಸ್ ಪಾಸನ್ನು ಮಾಡಿಸೋ ಅವಶ್ಯಕತೆ ಇಲ್ಲ. ಅಂದರೆ ಮಹಿಳೆಯರು, ಅದನ್ನು ಬಿಟ್ಟು ಪುರುಷ ಅಥವಾ ವಿದ್ಯಾರ್ಥಿಗಳು ಯಾರು ಮೇಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಸೊ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಈಗ ಆಲ್ರೆಡಿ SSLC 1 to 10th ಸ್ಟಾರ್ಟ್ ಆಗಿದೆ, SSLC ಸ್ಟಾರ್ಟ್ ಆಗಿದೆ, PUC ಆಗಿದೆ, ITI ಡಿಪ್ಲೊಮಾ ಎಲ್ಲ ಕೂಡ ಏನಂದರೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡ್ತಿದ್ದಾರೆ. ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿ. ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಫ್ರೆಂಡ್ಸ್, ನಿಮಗೆ 10 ತಿಂಗಳ ಅವಧಿಗೆ ಕೂಡ ಬಸ್ ಪಾಸ್ನ ವಿತರಣೆ ಮಾಡ್ತಾರೆ. ಸಾಮಾನ್ಯ ವಿದ್ಯಾರ್ಥಿಗಳು ಪ್ರೈಮರಿ ಸ್ಕೂಲ್ ಇದ್ದರೆ ಅಂದರೆ ಅವರಿಗೆ 150 ರೂಪಾಯಿ, SC/ST ಇದ್ದರೆ ಕೂಡ 150, ಮತ್ತು ಅದ್ರ ಜೊತೆಗೆ ಪ್ರೌಢಶಾಲೆ ಹೈಸ್ಕೂಲ್ ಇದ್ದರೆ ಅಂದರೆ 10 ತಿಂಗಳಿಗೆ 750 ರೂಪಾಯಿ, SC/ST ಇದ್ದರೆ 150 ರೂಪಾಯಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಹುಡುಗಿಯರಾಗಿದ್ದರೆ ಅವರಿಗೆ ಫ್ರೀ ಇದೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಶಕ್ತಿ ಯೋಜನೆ ಮುಖಾಂತರ ಅವರು ಓಡಾಟ ಮಾಡ್ಬೋದು ಉಚಿತವಾಗಿ. ಕಾಲೇಜು ಅಥವಾ ಡಿಪ್ಲೊಮಾ ಓದ್ತಾ ಇದ್ರೆ, PUC ಅಥವಾ ಡಿಪ್ಲೊಮಾ ಓದ್ತಾ ಇದ್ದರೆ, ಸೊ ಅಂಥ ಒಂದು 10 ತಿಂಗಳಿಗೆ 1050 ರೂಪಾಯಿ, ಮತ್ತು SC/ST ಆಗಿದ್ದರೆ 150 ರೂಪಾಯಿ ಪೇ ಮಾಡೋಕ್ಕಾಗುತ್ತೆ. ITI ಇದ್ದರೆ ಅಂದರೆ 12 ತಿಂಗಳಿಗೆ ಅವಧಿಗೆ 1310 ರೂಪಾಯಿ ಮತ್ತು 160 ರೂಪಾಯಿನೂ SC/ST ಇದ್ದರೆ ಪೇ ಮಾಡಬೇಕಾಗುತ್ತೆ. ಪ್ರೊಫೆಷನಲ್ ಕೋರ್ಸ್ನವ್ರು ಇದ್ದರೆ 1550 ರೂಪಾಯಿ, ಮತ್ತು ಅದ್ರ ಜೊತೆಗೆ SC/ST ಇದ್ದರೆ 150 ರೂಪಾಯಿ. ಈವ್ನಿಂಗ್ ಕಾಲೇಜು PhD ಓದ್ತಾ ಇದ್ದರೆ 1350 ರೂಪಾಯಿ, ಮತ್ತು ಅದ್ರ ಜೊತೆಗೆ SC/ST ಇದ್ದರೆ 150 ರೂಪಾಯಿ ಕೂಡ ಪೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ವಿದ್ಯಾರ್ಥಿ ಬಸ್ ಪಾಸ್ಗೆ ಅರ್ಜಿನ ಸಲ್ಲಿಸಲಿಕ್ಕೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅರ್ಜಿನ ಕೂಡ ಬಸ್ ಪಾಸ್ಗೆ ಅರ್ಜಿನ ಕೂಡ ಸಲ್ಲಿಸಬಹುದಾಗಿದೆ. ಸೇವಾ ಸಿಂಧು ವೆಬ್ಸೈಟ್ಗೆ ನೀವು ಬಂದು ಇಲ್ಲಿ ನೋಡಿ, ಕೈಂಡ್ಲಿ ವಿಸಿಟ್ ಫಾರ್ ಸೇವಾ ಸಿಂಧು ಪೋರ್ಟಲ್ ಟು ಅಪ್ಲೈ ಫಾರ್ ಸ್ಟೂಡೆಂಟ್ ಪಾಸ್, ಕ್ಲಿಕ್ ಹಿಯರ್ ಟು ವಿಸಿಟ್ ಸೇವಾ ಸಿಂಧು ಅಂತ ಕೊಟ್ಟಿದ್ದಾರೆ. ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಮಾತ್ರ ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತೆ. ಅರ್ಜಿ ಸಲ್ಲಿಸಲಿಕ್ಕೆ ಸೇವಾ ಸಿಂಧು ವೆಬ್ಸೈಟಿಗೆ ಬಂದು ಅಥವಾ ನಿಮ್ಮ ಹತ್ತಿರದ ಕರ್ನಾಟಕವನ್ನು, ಗ್ರಾಮವನ್ನು ಅಥವಾ ಬೆಂಗಳೂರನ್ನು ಕೇಂದ್ರದ ಮುಖಾಂತರ ಕೂಡ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಲ್ಲಿಸಲಿಕ್ಕೆ ನಿಮಗೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಸ್ಟೂಡೆಂಟ್ ಬಸ್ ಪಾಸ್ಗೆ KSRTC ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂತ ಕರಿತೀವಿ. ಕಲ್ಯಾಣ ಕರ್ನಾಟಕ ಇರ್ಬೋದು, ವಾಯವ್ಯ ಕರ್ನಾಟಕ ಇರ್ಬೋದು, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿಗೆ ಸ್ಟೂಡೆಂಟ್ ಬಸ್ ಪಾಸ್ಗೆ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಸ್ಟೂಡೆಂಟ್ ಬಸ್ ಪಾಸ್ ಅಂತ ಕಾಣುತ್ತೆ. ಇಲ್ಲಿ ಬಂದು ನೀವೊಂದು ರಿಜಿಸ್ಟ್ರ್ ಕೂಡ ಲಾಗಿನ್ ಆಗಬೇಕಾಗುತ್ತೆ, ರಿಜಿಸ್ಟ್ರ್ ಇರಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ನ್ಯೂ ಆರ್ ರಿನ್ಯೂವಲ್ ಮಾಡಿಫಿಕೇಷನ್ ಸ್ಟೂಡೆಂಟ್ ಬಸ್ ಪಾಸ್, ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇರ್ಬೋದು, KSRTC ಇರ್ಬೋದು, ಮತ್ತು ಅದ್ರ ಜೊತೆಗೆ NWKSRTC ಇರ್ಬೋದು. ಸೊ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈಗ ವಾಯುವ್ಯ ಇತ್ತಂದರೆ ಅವರು NWKSRTC, ಮತ್ತು ನಾರ್ಮಲಿ KSRTC ಇದ್ದರೆ KSRTC, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಇತ್ತಂದರೆ ಅವ್ರು KKRTC ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ ಸಪ್ರೇಟಾಗಿ ನಿಮಗೊಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಇಲ್ಲಿ ಒಂದು ರಿಜಿಸ್ಟರ್ ಕೂಡ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರ್ ಇಯರ್ ಅಂತ ಇದೆಯಲ್ಲ, ಸೊ ಇಲ್ಲಿ ಬಂದು ಸ್ಟೂಡೆಂಟ್ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸೋದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ನೀವು ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ಅಂದರೆ ಈ ಮುಂಚೆ ಸೇವಾ ಸಿಂಧು ಅಕೌಂಟ್ ಇತ್ತಂದರೆ, ಸೊ ಅಲ್ಲಿ ಬಂದು ಕೂಡ ಅರ್ಜಿ ಸಲ್ಲಿಸೋಕ್ಕೆ ನೀವು ಲಾಗಿನ್ ID ಮತ್ತು ಪಾಸ್ವರ್ಡ್ ಕೂಡ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ಲಾಗಿನ್ ID ಮತ್ತು ಪಾಸ್ವರ್ಡ್ನ ಹಾಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಕಾಣ್ತಾ ಇರೋ ಒಂದು ಕ್ಯಾಪ್ಚಾ ಕೋಡ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು. ಅದಾದಮೇಲೆ ಇಲ್ಲಿ ಅಬೈಡ್ ಬೈ ಕಂಡೀಷನ್ಸ್ನ ಹಾಕ್ಕೊಂಡು ಲಾಗಿನ್ ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ಇಟ್ ಅಪಿಯರ್ಸ್ ದಟ್ ಯು ಆರ್ ನಾಟ್ ಚೇಂಜ್ ಯುವರ್ ಪಾಸ್ವರ್ಡ್ ಸಿನ್ಸ್ ಲಾಂಗ್ ಟೈಮ್ ಅಂತ ಬರ್ತಾಯಿದೆ. ಸೊ ಅದಾದಮೇಲೆ ಸ್ಟೂಡೆಂಟ್ ಬಸ್ ಪಾಸ್ಗೆ ಕನ್ಫರ್ಮ್ ಅಂತ ಕೊಡುತ್ತೆ. ಸೊ ಓಲ್ಡ್ ಪಾಸ್ವರ್ಡು ನ್ಯೂ ಪಾಸ್ವರ್ಡ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಆಲ್ರೆಡಿ ಒಂದು ಹೊಸ ಪಾಸ್ವರ್ಡ್ ಇತ್ತಂದ್ರೆ ಅದು ಮಾಡ್ಕೋಬೇಕು. ಇಲ್ಲ ಈಗ ಆಲ್ರೆಡಿ ಇದ್ದಂಥ ಪಾಸ್ವರ್ಡ್ ಇತ್ತಪ್ಪ ಅಂದರೆ ಅದನ್ನು ಎಂಟ್ರಿ ಮಾಡ್ಕೊಂಡು ನೀವು ಆಪ್ಷನ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಅದಾದಮೇಲೆ ಸಬ್ಮಿಟ್ ಮಾಡ್ಕೊಂಡ್ಮೇಲೆ ನನಗೆ ಸ್ಟೂಡೆಂಟ್ ಬಸ್ ಪಾಸ್ ಕೂಡ ಅರ್ಜಿ ಓಪನ್ ಆಗುತ್ತೆ. ನಂತರ ನಾನು ಇಲ್ಲಿ ಬಂದು ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಅರ್ಜಿ ಸಲ್ಲಿಸಲಿಕ್ಕೆ ನೋಡಿ ಫ್ರೆಂಡ್ಸ್, ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಆ ಪ್ರಮಾಣ ಪತ್ರವನ್ನು ನಿಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ಕಡೆಯಿಂದ ಕೊಡ್ತಾರೆ. ಆ ಪಾಸ್ವರ್ಡ್, ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆಗೆ ಆ ವಿದ್ಯಾರ್ಥಿ ಅಲ್ಲೇ ಓದ್ತಾ ಇದ್ದಾರೆ ಅನ್ನೋದಕ್ಕೋಸ್ಕರ ವ್ಯಾಸಂಗ ಪ್ರಮಾಣ ಪತ್ರನ ಕೂಡ ಕೊಡ್ತಾರೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಸಿಗ್ನೇಚರ್ ಕೂಡ ಇರುತ್ತೆ. ಮತ್ತು ಅದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ಫೋಟೋ ಸ್ಕ್ಯಾನ್ ಕೂಡ ಬೇಕಾಗುತ್ತೆ. ಅದನ್ನು ಅಪ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಸೊ ಹಾಗೆ ನಿಮ್ಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸೋದ್ರಂದರೆ, ಸೊ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಪ್ಪ ಅಂದರೆ ವಿದ್ಯಾರ್ಥಿ ಬಸ್ ಪಾಸ್ನ ಅರ್ಜಿ ಸಲ್ಲಿಸೋದಿತ್ತಂದರೆ ಅವ್ರಿಗೆ 10 ತಿಂಗಳಿಗೋಸ್ಕರ ಈ ಪರ್ಟಿಕ್ಯುಲರ್ ರೇಟ್ನಲ್ಲಿ ಈ ಕ್ಯಾಟಗರಿ ವೈಸ್ ಪ್ರೈಮರಿ ಸ್ಕೂಲ್ ಇದ್ದರೆ ಎಷ್ಟು, ಹೈಸ್ಕೂಲ್ ಇದ್ದರೆ ಎಷ್ಟು, PUC ಡಿಗ್ರಿ ಡಿಪ್ಲೊಮಾ ಓದ್ತಿದ್ರೆ ಎಷ್ಟು, ಪ್ರೊಫೆಷನಲ್ ಕೋರ್ಸ್ ಇದ್ದರೆ ಎಷ್ಟು, ಈವ್ನಿಂಗ್ ಮತ್ತು ಕಾಲೇಜ್ PhD ITI ಡಿಪ್ಲೊಮಾ ಓದ್ತಾ ಇದ್ದಾರೆ ಅವರಿಗೆ ಈ ಪರ್ಟಿಕ್ಯುಲರ್ ವ್ಯಾಲಿಡಿಟಿ ಆಫ್ ಪಾಸ್ ಮತ್ತು ಪ್ರೈಸ್ ರೇಟ್ನು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಇದ್ರ ಮುಖಾಂತರ ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ.
ಇಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ನೀವು ಇಲ್ಲಿ ಬಂದು ಲಾಗಿನ್ ಆಗಿ ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಟಿಕ್ ಮಾಡಿಕೊಂಡು ಸೊ ಅರ್ಜಿನ ಕೂಡ ಸಲ್ಲಿಸ್ಬೋದು. ಯಾವುದಾದ್ರು ಲಾಸ್ಟ್ ಡೇಟ್ ಕೂಡ ಫಿಕ್ಸ್ ಮಾಡಿಲ್ಲ, ಬಟ್ ಯಾರ್ಯಾರು ವಿದ್ಯಾರ್ಥಿಗಳು ಸ್ಟೂಡೆಂಟ್ ಪಾಸ್ಗೆ ಅರ್ಜಿ ಸಲ್ಲಿಸ್ಬೇಕಂತಿದ್ದೀರಾ ಸೊ ಇಲ್ಲಿ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನಿಗೆ ಹೊಸದಾಗಿ ರಿಜಿಸ್ಟರ್ ಮಾಡಿಕೊಂಡು ನಂತರ ಲಾಗಿನ್ ಆಗಬೇಕು. ಇಲ್ಲಾಂದರೆ ನಿಮ್ಮ ಹತ್ತಿರದ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರದಲ್ಲಿ ಕೂಡ ನೀವು ಅರ್ಜಿನ ಕೂಡ ಸಲ್ಲಿಸ್ಬೋದಾಗಿದೆ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಅರ್ಜಿನ ಸಲ್ಲಿಸಬೇಕು ಏನೇನು ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.